ನಮಸ್ಕಾರ ವೀಕ್ಷಕರೇ. 845 ದಿನಗಳಿಂದ ಪಾಕಿಸ್ತಾನದ ಅದಿಯಾಲ ಜೈಲಿನಲ್ಲಿ ಬಂಧಿಯಾಗಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಜೈಲಿನಲ್ಲಿ ಸಾಯಿಸಲಾಗಿದೆ ಎಂಬ ಆಘಾತಕಾರಿ ವದಂತಿ ವಿಶ್ವದಾದ್ಯಂತ ಭಾರೀ ಸಂಚಲನ ಉಂಟುಮಾಡಿದೆ. ಇಮ್ರಾನ್ ಖಾನ್ ಸ್ಥಾಪಿಸಿದ ಪಾಕಿಸ್ತಾನ ತೆಹ್ರಿಕ್ ಇನ್ಸಾನ್ ಪಕ್ಷದ ಕಾರ್ಯಕರ್ತರು ಅದಿಯಾಲ ಜೈಲಿಗೆ ಮುತ್ತಿಗೆ ಹಾಕಿದ್ದಾರೆ. ಇಮ್ರಾನ್ ಖಾನ್ ಸಹೋದರಿಯರು ಹಾಗೂ ಅವರ ಪುತ್ರ, ಅಂತಾರಾಷ್ಟ್ರೀಯ ಸಮುದಾಯ ಇಮ್ರಾನ್ ಖಾನ್ ಪರಿಸ್ಥಿತಿಯ ಬಗ್ಗೆ ಗಮನ ಹರಿಸಬೇಕೆಂದು ವಿನಂತಿ ಮಾಡಿದ್ದಾರೆ. ವಿಶ್ವಸಂಸ್ಥೆಯು ಪಾಕಿಸ್ತಾನದ ವರದಿಗಳ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿ ಇಮ್ರಾನ್ ಖಾನ್ ಪ್ರಾಣ ರಕ್ಷಿಸಬೇಕೆಂದು ಪಾಕಿಸ್ತಾನ ಸರ್ಕಾರಕ್ಕೆ ಸೂಚನೆ ನೀಡಿದೆ. ವಿಷಯ ಏನೆಂದರೆ, ನವೆಂಬರ್ 4ರಿಂದ ಇಮ್ರಾನ್ ಖಾನ್ ಭೇಟಿ ನೀಡಲು ಜೈಲು ಅಧಿಕಾರಿಗಳು ಯಾರಿಗೂ ಅವಕಾಶ ನೀಡಿಲ್ಲ. ಭೇಟಿಗೆ ಅವಕಾಶ ನಿರಾಕರಿಸುತ್ತಿರುವ ಕಾರಣಗಳನ್ನು ಕುಟುಂಬ ಸದಸ್ಯರಿಗೂ ನೀಡುತ್ತಿಲ್ಲ. ಪಾಕಿಸ್ತಾನದ ಸೇನೆಯ ಮಹಾದಂಡನಾಯಕ ಆಸಿಫ್ ಮುನೀರ್ ಅತ್ಯಂತ ಕ್ರೂರ ಸರ್ವಾಧಿಕಾರಿ ಎಂದು ಇಮ್ರಾನ್ ಖಾನ್ ಜೈಲಿನಿಂದ ನೀಡಿದ್ದ ಹೇಳಿಕೆ ನಂತರ ಇಮ್ರಾನ್ ಖಾನ್ ಅವರನ್ನು ಜೈಲಿನ ಕತ್ತಲೆ ಕೋಣೆಯಲ್ಲಿ ಇರಿಸಲಾಗಿತ್ತು ಎಂದು ಹೇಳಲಾಗ್ತಾ ಇದೆ. 4 ವರ್ಷಗಳ ಕಾಲ ದೇಶದ ಪ್ರಧಾನಿ ಆಗಿದ್ದ ಕ್ರಿಕೆಟ್ ಕ್ಷೇತ್ರದಲ್ಲಿ ಪಾಕಿಸ್ತಾನವು ಹೆಮ್ಮೆಯಿಂದ ತಲೆ ಎತ್ತುವಂತೆ ಮಾಡಿದ್ದ ಇಮ್ರಾನ್ ಖಾನ್ ಅವರನ್ನು ಪಾಕಿಸ್ತಾನದ ಸರ್ಕಾರ ಇಷ್ಟೊಂದು ಹೀನಾಯವಾಗಿ ನಡೆಸಿಕೊಳ್ಳುವುದು ಅಕ್ಷಮ್ಯಾಪರಾಧ. ಟೆಸ್ಟ್ ಕ್ರಿಕೆಟ್ನ ನಾಯಕರಾಗಿ 300ಕ್ಕೂ ಹೆಚ್ಚು ವಿಕೆಟ್ ಉರುಳಿಸಿದ ವಿಶ್ವ ದಾಖಲೆ ಹೊಂದಿರುವ ಇಮ್ರಾನ್ ಖಾನ್ ವಿಶ್ವದ ಶ್ರೇಷ್ಠ ಆಲ್ರೌಂಡರ್ಗಳಲ್ಲಿ ಒಬ್ಬರು. ಇಮ್ರಾನ್ ಖಾನ್ ಬೌಲಿಂಗ್ ಎದುರಿಸಲು ಅದ್ಭುತ ಬ್ಯಾಟರ್ಗಳು ಕೂಡ ಅಳುಕುತ್ತಿದ್ದರು. 1992ರಲ್ಲಿ ಪಾಕಿಸ್ತಾನಕ್ಕೆ ಏಕದಿನ ಕ್ರಿಕೆಟ್ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕನೀತ. ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿದ ನಂತರ ತಮ್ಮ ತಾಯಿಯ ಹೆಸರಿನಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಸ್ಥಾಪಿಸಿ ಪಿಟಿಐ ಪಕ್ಷ ಕಟ್ಟಿ 2018ರಲ್ಲಿ ಪ್ರಧಾನಿ ಹುದ್ದೆಗೇರಿ 4 ವರ್ಷಗಳ ಕಾಲ ಆಡಳಿತ ನಡೆಸಿದ ಇಮ್ರಾನ್ ಖಾನ್ ಭಾರತದೊಂದಿಗೆ ಸಂಬಂಧ ಸುಧಾರಿಸಲು ಹಂಬಲಿಸಿದ. 2022ರಲ್ಲಿ ಅವಿಶ್ವಾಸದ ಮೂಲಕ ಇಮ್ರಾನ್ ಖಾನ್ರನ್ನ ಪದಚ್ಯುತಗೊಳಿಸಿ 2023ರಲ್ಲಿ ಹಲವು ಆರೋಪಗಳನ್ನು ಹೊರಿಸಿ ಜೈಲಿಗೆ ತಳ್ಳಲಾಗಿದೆ. ಪಾಕಿಸ್ತಾನದ ಸೇನೆಯು ಅಲ್ಲಿ ಆಡಳಿತದಲ್ಲಿ ಮಧ್ಯಪ್ರವೇಶ ಮಾಡುವುದು ಹೊಸ ವಿಷಯವೇನೂ ಅಲ್ಲ. 1947ರಲ್ಲಿ ಪಾಕಿಸ್ತಾನ ಸ್ವತಂತ್ರ ದೇಶವಾಗಿ ಅಸ್ತಿತ್ವಕ್ಕೆ ಬಂದ ನಂತರ ಹಲವು ಬಾರಿ ಸೇನಾ ದಂಡಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳನ್ನು ಕೆಳಗಿಳಿಸಿ ಅಧಿಕಾರ ಕೈವಶ ಮಾಡಿಕೊಂಡಿದ್ದರು. ಪ್ರಧಾನಿ ಆಗಿದ್ದ ಜುಲ್ಫಿಕರ್ ಅಲಿ ಭುಟ್ಟೋ ಅವರನ್ನು ಗಲ್ಲಿಗೇರಿಸಲಾಯಿತು. ಭುಟ್ಟೋ ಪುತ್ರಿ ಬೆನ್ಜೀರ್ ಭುಟ್ಟೋ ಅವರನ್ನು ಕೂಡ ನಡುಬೀದಿಯಲ್ಲಿ ಗುಂಡಿಕ್ಕಿ ಕೊಲ್ಲಲಾಯಿತು. ಪ್ರಧಾನಿ ಹುದ್ದೆಯಲ್ಲಿದ್ದವರು ಮಾತ್ರವಲ್ಲದೆ ಅಧಿಕಾರ ಹಿಡಿದುಕೊಂಡಿದ್ದ ಜನರಲ್ ಮುಷರಫ್ ಕೂಡ ದೇಶಭ್ರಷ್ಟರಾಗಿ ಹೊರದೇಶಗಳಲ್ಲಿ ರಕ್ಷಣೆ ಪಡೆದ ಉದಾಹರಣೆಗಳೂ ಇವೆ. ನಮ್ಮ ನೆರೆಯ ಪಾಕಿಸ್ತಾನದ ತಳಮಳಗಳು ನಮ್ಮ ದೇಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿವೆ. ಬೇರೆ ವಿಚಾರಗಳು ಏನೇ ಇರಲಿ, ಇಮ್ರಾನ್ ಖಾನ್ ಪ್ರಾಣ ರಕ್ಷಣೆಗೆ ಭಾರತದ ಸರ್ಕಾರ ಮತ್ತು ಭಾರತದ ಮಾಧ್ಯಮಗಳು ಹಾಗೂ ಭಾರತೀಯರು ಕೂಡ ಧ್ವನಿ ಎತ್ತಬೇಕು. ವಿಶ್ವವೇ ಒಂದು ಕುಟುಂಬ ಎಂದು ಸಾರಿದ ಪೂರ್ವಿಕರ ಆಶಯವನ್ನು ಭಾರತೀಯರು ಎತ್ತಿ ಹಿಡಿಯಬೇಕು. ಇಮ್ರಾನ್ ಖಾನ್ ನಿಜವಾಗಿಯೂ ಅಪರಾಧ ಕೃತ್ಯಗಳನ್ನು ಎಸಗಿದ್ರೆ ನ್ಯಾಯಯುತವಾಗಿ ವಿಚಾರಣೆ ಮಾಡಿ ಶಿಕ್ಷೆಗೆ ಗುರಿಪಡಿಸಲಿ. ಆದರೆ ಜೈಲಿನಲ್ಲಿ ಬಂಧನದಲ್ಲಿದ್ದಾಗ ಕೊಲ್ಲುವ ಅಧಿಕಾರ ಯಾರಿಗೂ ಇಲ್ಲ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕಾಗಿನೆಲೆಯ ಕನಕಗುರು ಪೀಠದ ಶ್ರೀ 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 ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಹಾಗೂ ಕೆಆರ್ ನಗರ ಶಾಖಾ ಮಠದ ಶ್ರೀ 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 ಶಿವಾನಂದಪುರಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನವೆಂಬರ್ 26ರ ಬುಧವಾರ ಬೆಳಿಗ್ಗೆ ಬೇಲೂರಿನ ನೆಹರು ನಗರದಲ್ಲಿ ಕೆ ಸಿದ್ದೇಗೌಡರು ನಿರ್ಮಿಸಿರುವ ಶ್ರೀಮತಿ ಜಯಮ್ಮ ಸಿದ್ದೇಗೌಡ ಕನ್ವೆನ್ಷನ್ ಸೆಂಟರ್ ಇದರ ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತ ಕೋರುವ ಶ್ರೀ ಚನ್ನಬಸವೇಗೌಡರು, ಶ್ರೀ ಕೆಎನ್ ಕಲ್ಲೇಗೌಡರು, ಶ್ರೀ ಟಿಎಚ್ ಅಪ್ಪಾಜಿ ಗೌಡರು. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.